ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಒಂದು ಕ್ವಶನ್ಸ್ ಮಾಡ್ತಾಯಿದ್ರು. ಏನಪ್ಪ ಅಂದರೆ ನಮಗೆ ಈ ಒಂದು ಸ್ಕಾಲರ್ಶಿಪ್ ಬರುತ್ತಾ, ಅಂದರೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅನ್ನೋದು ನಮಗೆ ಬರುತ್ತಾ ಬರಲ್ವಾ? ಯಾಕಂದರೆ ನಮಗೆ ವಿದ್ಯಾಸಿರಿ ಸ್ಕಾಲರ್ಶಿಪ್ಪು ನಮಗೆ ಈ ವರ್ಷ 15,000 ಕೊಡ್ತಾರಂತೆ. ಹೋದ ವರ್ಷ 15,000 ಕೊಡ್ತಿದ್ದು, ಈ ವರ್ಷ 20,000 ಬರುತ್ತಾ ಬರಲ್ವಾ? ಇದನ್ನ ಯಾವ ಥರ ಅಪ್ಲೈ ಮಾಡಬೇಕು? ರಿಜೆಕ್ಟ್ ಆಗಿರೋ ಮಾತ್ರ ಬರುತ್ತೆ. ಸಾಕಷ್ಟು ಜನ ಕ್ವಶನ್ಸ್ ಮಾಡ್ತಾಯಿದ್ರು, ಕಾಲ್ ಮಾಡಿ ಕೂಡ ಕೇಳ್ತಿದ್ರು, ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿದ್ರು. ಅದಕ್ಕೋಸ್ಕರ ವಿದ್ಯಾಸಿರಿ ಬಗ್ಗೆ ಡೆಡಿಕೇಟೆಡ್ ಆಗಿ ಕಂಪ್ಲೀಟ್ ನಿಮ್ಮ ಒಂದು ಡೌಟ್ಸು ಮತ್ತು ಯಾವ ಥರ ಅಪ್ಲೈ ಮಾಡೋದು ಏನು ಎಲ್ಲನೂ ಕಂಪ್ಲೀಟಾಗಿ ಇದರಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ವಿದ್ಯಾಸಿರಿ ಸ್ಕಾಲರ್ಶಿಪ್ ಯಾವ ಥರ ಬರುತ್ತೆ ನೋಡಿ. ಇದು ಹಿಂದಿನ ವರ್ಷ ಎಲ್ಲ ನಿಮಗೆ 15,000 ಕೊಡ್ತಿದ್ರು. ಅಂದರೆ ನಿಮಗೆ ಒಂದು ತಿಂಗಳಿಗೆ 1,500 ಅಂತ. ಅಂದರೆ ನಮ್ಮದು ಅಕಾಡೆಮಿಕ್ ಇಯರ್ ಎಷ್ಟಿರುತ್ತೆ ಅಂದರೆ 10 ಮಂತ್ಸ್ ಇರುತ್ತೆ, 1 ಇಯರ್ಲಿ 10 ತಿಂಗಳು ಅಂದರೆ ನಿಮಗೆ 1,000 ಇಂಟು 1,500 ಇಂಟು 10 ಆದರೆ 15,000 ಆಗ್ತಿತ್ತು. ಈ ವರ್ಷ ಎಕ್ಸ್ಟೆಂಡ್ ಮಾಡಿದ್ರು ಯಾರು, ಸಿದ್ದರಾಮಯ್ಯ ಅವರು. ಈಗ 2,000 ಮಾಡಿದ್ದಾರೆ, ಒಂದು ಮಂತಿಗೆ 2,000 ಅಂದರೆ ಇಂಟು 10 ಮಾಡಿದ್ರೆ ಅಂದರೆ 20,000. ಈ ವರ್ಷ 20,000 ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಇಲ್ಲಿವರೆಗೂ ಯಾವೊಂದು ಕರ್ನಾಟಕದಲ್ಲಿ ಯಾವೊಂದು ಸ್ಟೂಡೆಂಟ್ಸ್ಗೂ ಇನ್ನೂ ವಿದೇಶಿ ಅಮೌಂಟ್ ಬಂದಿಲ್ಲ. ಓಕೆನಾ? ಯಾವಾಗ ವಿದ್ಯಾಸಿರಿ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಖಂಡಿತ ಅಪ್ಡೇಟ್ ಮಾಡ್ತೀನಿ. ಇನ್ನು ಯಾವ ಥರ ಅಪ್ಲೈ ಮಾಡೋದು ಅಂತಂದರೆ, ನೀವು ಯಾವಾಗ BCWD ನೀವು ಯಾವುದೇ ಥರ ಒಂದು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇದರಲ್ಲಿ ಇಷ್ಟೇ, ವಿದ್ಯಾಸಿರಿಲಿ ಏನಿಲ್ಲ. ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ, ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದಾಗ ನಿಮ್ದು ಏನಾದರೂ ಅಲರ್ಟ್ ಆದರೆ, ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಆದರೆ ನಿಮಗೆ ಅದೇ 2,000 ನಿಮ್ಮ ಹಾಸ್ಟೆಲ್ ಅವ್ರಿಗೆ ಕೊಡ್ತಾರೆ. ಹಾಸ್ಟೆಲ್ 2,000 ಇಟ್ಕೊಂಡು ನಿಮಗೆ ಊಟ ಮತ್ತು ಅಲ್ಲಿ ಏನಿದೆ ಎಲ್ಲನ ಯೂಸ್ ಮಾಡ್ಕೊಳ್ಳೋಕ್ಕೆ ಆ ಒಂದು ಸ್ಟೂಡೆಂಟ್ಸ್ದು ಹಾಸ್ಟೆಲ್ ಅವ್ರು ಯೂಸ್ ಮಾಡ್ತಾರೆ. ಅಲ್ಲಿ ನಿಮಗೆ ಅಮೌಂಟ್ ಆದರೆ ನಿಮಗೆ ಕೊಡಲ್ಲ, ಹಾಸ್ಟೆಲಲ್ಲಿ ಕೊಡ್ತಾರೆ. ನಿಮಗೆ ಹಾಸ್ಟೆಲ್ ಆಗಿಲ್ಲ, ರಿಜೆಕ್ಟ್ ಆಯಿತು ಅಂದರೆ ನಿಮಗೆ ಆಟೋಮೆಟಿಕ್ ನಿಮಗೆ ಬರುತ್ತೆ, ನಿಮ್ಮ ಅಕೌಂಟ್ಗೆ ಬರುತ್ತೆ 20,000. ಓಕೆನಾ? 20,000 ನಿಮಗೆ ಆಟೋಮೆಟಿಕ್ ನಿಮ್ಗೆ ಬರುತ್ತೆ. ಈಗ ನಾವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ತೀವಿ, ನಮ್ಗೆ ಹಾಸ್ಟೆಲ್ ಇಷ್ಟ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಕೇಳ್ತೀರಾ ಅಲರ್ಟ್ ಆದರೆ. ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಇಷ್ಟ ಇಲ್ಲ ಅಂದರೆ ನೀವು ಹೋಗೋಕ್ಕೇನೋ ನಿಮ್ಗೆ ಏನಲ್ಲಿ ಪೋಸ್ಟ್ ಮಾಡಲ್ಲ. ಇಷ್ಟ ಇಲ್ಲ ಅಂತ ಬಿಡ್ಬೋದಾಗಿರುತ್ತೆ. ನನಗೆ ಇಷ್ಟ ಇಲ್ಲ, ನಾನು ಹಾಸ್ಟೆಲ್ಗೆ ಬರೋದಿಲ್ಲ ಅಂತ. ನಿಮಗೆ ಹಾಸ್ಟೆಲ್ ನೆಸೆಸಿಟಿ ಇದೆ ಖಂಡಿತ ಅಂದರೆ ಖಂಡಿತ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಹೋಗಿ. ನಿಮಗೆ ಈಗ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದ್ರಿಂದ 2 ಬೆನಿಫಿಟ್ಸ್ ಏನಪ್ಪ ಅಂದರೆ, ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಬಂದೇ ಬರುತ್ತೆ. ಖಂಡಿತ ಬರುತ್ತೆ. ಯಾವ್ದಾರು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ನಿಮ್ಗೆ ರಿಜೆಕ್ಟ್ ಆದರೆ 20,000 ಸ್ಕಾಲರ್ಶಿಪ್ ಬರುತ್ತೆ. ನಿಮಗೇನಾದ್ರು ಹಾಸ್ಟೆಲ್ ನೆಸೆಸಿಟಿ ಇದ್ದರೆ ಹಾಸ್ಟೆಲ್ಗಾದ್ರೂ ಹೋಗ್ಬೋದು, ಇಲ್ಲಾಂದರೆ ಬಿಟ್ಟರೆ ಬಿಡ್ಬೋದು. ನೋಡಿ, ನಿಮಗೆ 2 ಹೇಳ್ತಿದ್ದೀನಿ, ಹಾಸ್ಟೆಲ್ಗೆ ಹೋದರೆ ಹೋಗ್ಬೋದು, ಬಿಟ್ಟರೆ ಬಿಡ್ಬೋದು. ನಿಮ್ಮ ನೆಸೆಸಿಟಿ ಇದ್ದರೆ ಹೋಗ್ಬೋದು, ಇಲ್ಲಾಂದರೆ ಬಿಡ್ಬೋದು. ರಿಜೆಕ್ಟ್ ಆದರೆ ಮಾತ್ರ ನಿಮಗೆ 20,000 ಸ್ಕಾಲರ್ಶಿಪ್ ಬರುತ್ತೆ. ಇದು ವಿದ್ಯಾಸಿರಿಯಿಂದ. ಬಟ್ ನೀವು ಅಲ್ಲಿ ಅಪ್ಲೈ ಮಾಡೋಕ್ಕೆ ಫೀಸ್ ಕೊಡ್ತೀರಾ? ಇಲ್ಲ, ಕಂಪ್ಲೀಟ್ ಫ್ರೀ ಇರುತ್ತೆ. ಅದಕ್ಕೋಸ್ಕರ ಹೇಳೋದು ಎಲ್ಲರೂ ಅಪ್ಲೈ ಮಾಡಿ ಅಂತ ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಗ್ಗೆ. ಇದು ಒಂದು ಸ್ಟೂಡೆಂಟ್ಸ್ಗೆ ಆಯಿತು. ಈ ವಿದ್ಯಾಸಿರಿ ಎಷ್ಟು 20,000 ಬರುತ್ತೆ. ಇದು ಯಾವಾಗ ಬರುತ್ತೆ, ಯಾವ ಒಂದು ಸ್ಟೂಡೆಂಟ್ಸ್ಗೂ ಬರುತ್ತೆ. ನೋಡಿ, ನೀವು ಇದು ಸೆಕೆಂಡ್ PUC ಏನಾದ್ರು ಓದ್ತೀರಿ, SLC ಮೇಲೆ ಮುಗಿದ ಮೇಲೆ ಸ್ಕಾಲರ್ಶಿಪ್ ಅದು ಅಪ್ಲೈ ಮಾಡಿರಿ. ಡಿಗ್ರಿ ಸ್ಟೂಡೆಂಟ್ಸ್ ಆಗಿರಲಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಯಾವ ಇಯರ್ ಅದಾಗಿರಲಿ, ನೀವು ಜಸ್ಟ್ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆಟೋಮೆಟಿಕ್ ನೋಡಿ, ತುಂಬ ಕಾಂಪಿಟೇಷನ್ ಇದೆ. ನಿಮ್ಗೆ ಹಾಸ್ಟೆಲ್ ರಿಜೆಕ್ಟ್ ಆದರೆ ಆಟೋಮೆಟಿಕ್ 20,000 ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಹೇಳೋದು ಎಲ್ಲರೂ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ ಅಂತ. ಈ ಥರ ತುಂಬಾ ಇದೆ. ಈ ಥರ ಯಾರೂ ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ಇದನ್ನ ಫುಡ್ ಆ್ಯಂಡ್ ಅಕಾಮಿಡೇಷನ್ ಅಂತಲೂ ಕರೀತಾರೆ. ಇನ್ನೂ ಸ್ವಲ್ಪ ಜನ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಂತಲೂ ಕರೀತಾರೆ. ಎರಡೂ ಒಂದೇ ಒಂದು ಸ್ಕಾಲರ್ಶಿಪ್. ಜಸ್ಟ್ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಬೇಕು. ರಿಜೆಕ್ಟ್ ಆದರೆ ನಿಮಗೆ ಅಮೌಂಟ್ ಬರುತ್ತೆ. ರಿಜೆಕ್ಟ್ ಆಗಿಲ್ಲ ಅಂದರೆ ನಿಮಗೆ ಹಾಸ್ಟೆಲ್ಗೆ ಹೋಗ್ಬೋದಾಗಿರುತ್ತೆ. ನೀವು ಇಷ್ಟ ಇಲ್ಲದಂದರೆ ಇರ್ಬೋದಾಗಿರುತ್ತೆ. ಇದ್ರ ಬಗ್ಗೆ ತುಂಬ ಡೌಟ್ಸ್ ಆದರೂ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ಡೆಡಿಕೇಟೆಡ್ ಆಗಿ ವಿದ್ಯಾಸಿರಿ ಬಗ್ಗೆನೇ ಕೇಳ್ತಿದ್ದೆ. ಇನ್ನೂ ಯಾವುದೇ ಥರ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಅಮೌಂಟ್ನ ಹಾಕೋಕ್ಕಾಯ್ತು. ಯಾಕಂದರೆ ಎಷ್ಟೊಂದು ಹಾಸ್ಟೆಲ್ ಆಲ್ರೆಡಿ ರಿಸಲ್ಟ್ ಬಿಟ್ಟು ಅಡ್ಮಿಷನ್ ಆಗಿ ಹಾಸ್ಟೆಲಲ್ಲಿ ಇದ್ದಾರೆ. ಬಟ್ ಅಮೌಂಟ್ ರಿಜೆಕ್ಟ್ ಆಗಿ ಅಂದರೆ ಹಾಸ್ಟೆಲ್ ರಿಜೆಕ್ಟ್ ಆದವ್ರಿಗೆ ಇನ್ನೂ ಅಮೌಂಟ್ ಬಂದಿಲ್ಲ. ಖಂಡಿತ ತುಂಬ ಜನಕ್ಕೆ ಬಂದಿಲ್ಲ. ಯಾವಾಗ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಖಾತೆಗಳಿಗೆ ಅಮೌಂಟ್ ಹಾಕೋಕ್ಕಂತ ಮುಂದೆ ಅಪ್ಡೇಟ್ ಸಿಕ್ಕಿದ ತಕ್ಷಣ ಖಂಡಿತ ನಮ್ಮ ಒಂದು ಚಾನಲ್ ಸಿಗ್ತಿರೋದಂತ. ಅದಕ್ಕೋಸ್ಕರ ಅದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಏನೇ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಡೆಡಿಕೇಟೆಡ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ. ಅಷ್ಟೇ. ಟಾಟಾ, ಬಾಯ್.